ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸರ್ಪ್ರೈಸ್ ವಿಡಿಯೋನ ಹಾಕೋಣ ಅಂದ್ಕೊಂಡಿದ್ದೀನಿ. ನಾನು ನ್ಯೂಜಿಲ್ಯಾಂಡಿಂದ ಯಾರಿಗೂ ಹೇಳ್ದೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದ ವಿಡಿಯೋ ಇನ್ನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಾನು ಫಸ್ಟ್ ಹೋಗಿದ್ದು ನನ್ನ ಹಸ್ಬೆಂಡು ಚಿಕ್ಕಮ್ಮನ ಫ್ಯಾಮಿಲಿ. ಇವರು ಚಿಕ್ಕಪ್ಪ, ಆಮೇಲೆ ಕಾಣಿಸೋದು ಚಿಕ್ಕಮ್ಮ ಮತ್ತು ತಂಗಿ. ಇವರು ನನ್ನ ಹಸ್ಬೆಂಡು ಇನ್ನೊಂದು ತಂಗಿ ಕಾಲೇಜ್ಗೆ ಹೋಗಿದ್ರು, ಆಮೇಲೆ ಬಂದರು. ಅವ್ರದ್ದು ಎಕ್ಸ್ಪ್ರೆಷನ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಬಿಕಾಸ್ ವಿಡಿಯೋ ಕಾಲಲ್ಲಿ ಇದ್ವಿ. ಅವಳು ಆಮೇಲೆ ಬಂದಳು. ಎಲ್ಲರೂ ಫುಲ್ ಸರ್ಪ್ರೈಸ್ ಆಗಿ ಇದ್ದರು, ಯಾರಿಗೂ ಹೇಳಿ ಹೋಗಿರಲಿಲ್ಲ ಬಿಕಾಸ್ ನಾನು ರೀಸೆಂಟಾಗಿ ನ್ಯೂಜಿಲ್ಯಾಂಡಿಗೆ ಹೋಗಿದ್ದೆ. ಹಾಗಾಗಿ ನನ್ನನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು. ಇವರು ನನ್ನ ಹಸ್ಬೆಂಡು ಮಾವ. ಇದು ನನ್ನ ತಂಗಿ, ನನ್ನ ಮಾವನ ಮಗಳು. ನಾನು ಇವಳು ತುಂಬ ಕ್ಲೋಸು. ಸೊ ನಾನು ಅವಳು ಆಕ್ಸಿಸ್ ಬ್ಯಾಂಕಲ್ಲಿ ವರ್ಕ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದೆ. ಅವಳು ಒಂದು 10 ನಿಮಿಷ ಶಾಕಲ್ಲೇ ಇದ್ಲು, ಅವಳ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಿ. ನಿಜ ಬಂದಿದೆ. ನನ್ನ ತಂಗಿದು ಕ್ಲೋಸ್ ಫ್ರೆಂಡ್ ಇವಳು ನನಗೆ ಕ್ಲೋಸ್ ಇದ್ಲು, ಹಾಗಾಗಿ ಅವಳಿಗೂ ಸರ್ಪ್ರೈಸ್ ಕೊಟ್ವಿ. ಇವ್ರು ನಮ್ಮಮ್ಮ. ನಮ್ಮಪ್ಪದ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಡನ್ನಾಗಿ ಫೋನ್ ಎತ್ತೋ ಅಷ್ಟೊತ್ತಿಗೆ. ಇವ್ರು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣನ ಮಗ. ನಾನು ಬಂದಿರೋದು ಗೊತ್ತಾಗಿ ನನ್ನ ನೋಡೋದಕ್ಕಂತ ಬಂದರು. ಇವ್ರು ನಮ್ಮ ಚಿಕ್ಕಮ್ಮ. ಅವ್ರು ಫುಲ್ ಶಾಕಲ್ಲೇ ಓಡಿ ಬಂದರು. ನಂಬಿಕೆ ಆಗ್ತಿಲ್ವ ನಾವು ಬಂದಿರೋ? ಹೇಳು. ಇವರು ಶಿವು ಅಣ್ಣಗೆ ಫೋನ್ ಮಾಡಿಬಿಟ್ಟು ನಮ್ಮಮ್ಮ ತೋರಿಸಿದ್ರು. ಅವಾಗ ಅವ್ರು ಫುಲ್ ಶಾಕ್ ಆಗಿದ್ರು. ಇವರು ನನ್ನ ಬೆಸ್ಟ್ ಫ್ರೆಂಡ್ ಮೇಘ. ಅವಳು ಫುಲ್ ಶಾಕಲ್ಲೇ ಇದ್ಲು. ಇವರು ನಮ್ಮ ಚಿಕ್ಕ ಮಾವನ ಮಗಳು. ನಮ್ಮ ಮಾವನ ಮನೆಗೆ ಹೋಗಿದ್ದೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು. ಅತ್ತೆ ಮತ್ತು ಮಾವಂದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಇವ್ರದ್ದೊಬ್ಬರದೇ ಸಿಕ್ಕಿದ್ದು.